ಹಾಯ್ ಫ್ರೆಂಡ್ಸ್, ನಾನೇ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಡಿಫ್ರೆಂಟ್ ಆಗಿರುವಂಥ ಭೇಂಡಿ ಫ್ರೈ ಮಾಡೋದನ್ನು ತೋರಿಸಾತೀನಿ. ಫ್ರೆಂಡ್ಸ್, ನಾನು ಎರಡು ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ನಾ ಇಲ್ಲೇ ಒಂದು ಬೌಲಿಗೆ ಉದ್ದುದ್ಗೆ ಹೆಚ್ಕೊಂಡಂಥ ಬೆಂಡೆಕಾಯಿ ಹಾಕೊಳತ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ನಾ ಇಲ್ಲೇ ಒಂದು 1/2 kg ಬೆಂಡೆಕಾಯಿನ ಹಾಕ್ಕೊಂಡೇನಿ. ನೆಕ್ಸ್ಟ್ ನಾ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಕಡ್ಲೆ ಹಿಟ್ಟು ಹಾಕ್ಕೊಳತ್ತೀನಿ ಮತ್ತು 1 ಚಮಚದಷ್ಟು ಕಾರ್ನ್ ಫ್ಲವರ್ ಹಾಕ್ತೀನಿ. ನೆಕ್ಸ್ಟ್ ಈಗ ನಾ ಇದಕ್ಕೆ ಒಂದು ಗಿರ್ದ ಚಮಚದಷ್ಟು ಅರಿಶಿನ ಪೌಡ್ರ್ ಹಾಕೋತೀನಿ. 1 ಚಮಚದಷ್ಟು ಒಣ ಖಾರ ಪುಡಿ ಹಾಕೋತೀನಿ. ನೀವು ಟೇಸ್ಟ್ ನೋಡಿಕೊಂಡು ಖಾರ ಪುಡಿ ಆ್ಯಡ್ ಮಾಡ್ಕೊರಿ. ಅರ್ಧ ಚಮಚೆ ಹವೀಸ್ ಪೌಡ್ರ್ ಹಾಕ್ಕೊಳತ್ತೀನಿ ಮತ್ತು ಒಂದು ಅರ್ಧ ಚಮಚೆ ಗರಂ ಮಸಾಲ ಹಾಕೋತೀನಿ. ನೆಕ್ಸ್ಟ್ ಈಗ ಒಂದು ಅರ್ಧ ಚಮಚೆ ಜೀರಿಗೆ ಪೌಡ್ರ್ ಹಾಕೋತೀನಿ. ನೆಕ್ಸ್ಟ್ 1 ಚಮಚದಷ್ಟು ಆಮ್ಚೂರ್ ಪೌಡ್ರ್ ಹಾಕೋತೀನಿ. ಟೇಸ್ಟ್ ಪರ್ಪಸ ಸಾಲ್ಟ್ ಹಾಕೋತೀನಿ. ನೆಕ್ಸ್ಟ್ ಈಗ ಇದನ್ನಿಷ್ಟು ಚಲೋ ಮಿಕ್ಸ್ ಮಾಡ್ಕೋತೇನಂತ. ಹಿಟ್ಟಿನ ಜೊತೆ ಬೆಂಡೆಕಾಯಿ ಮಿಕ್ಸ್ ಆಗೋ ಮಟ್ಟ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಈಗ ಇದಕ್ಕೆ ಒಂಚೂರು ನೀರು ಹಾಕೊಳ್ಳೋಣ. ಜಸ್ಟ್ ಸ್ಪ್ರಿಂಕಲ್ ಮಾಡೋ ಸಂಬಂಧ 1-2 ಸ್ಪೂನ್ನಷ್ಟು ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡೋಣ. ಅಂದ್ರೆ ಹಿಟ್ಟು ಬೆಂಡೆಕಾಯಿಗೆ ಚಲೋತ್ನಂಗೆ ಕೋಟ್ ಆಗ್ತೈತಿ. ಕೋಟ್ ಆಗೋ ಮಟನೂ ಇದನ್ನು ಈ ಥರ ಮಿಕ್ಸ್ ಮಾಡ್ತಾನೇ ಇರ್ರಿ. ನೆಕ್ಸ್ಟ್ ಈಗ ಇಲ್ಲಿ ನೋಡಿರಿ ಕೋಟ್ ಆಗ್ಯಾವ. ಚಲೋ ಹಿಟ್ಟೆಲ್ಲ ಬೆಂಡೆಕಾಯಿಗೆ ಹತ್ಕೊಳತ್ತಿ. ಬರ್ರಿ ಈಗ ಇವನ್ನ ಡೀಪ್ ಫ್ರೈ ಮಾಡಿ ತಕ್ಕೊಳ್ಳೋಣ ಅಂತ. ನಾವು ಒಂದು ಬಾಳ್ಗಿನಾಗ ಒಂಚೂರು ಎಣ್ಣೆನ ಕಾಯಕ್ಕೆ ಇಟ್ಕೊಂಡೀನಿ. ಎಣ್ಣೆ ಚಲೋತ್ನಂಗೆ ಕಾಯ್ಲಿ ಈಗ. ಸೊ ಎಣ್ಣೆ ಚಲೋತ್ನಂಗೆ ಕಾದತಿ. ಈಗ ಬೆಂಡೆಕಾಯಿನ ಬಿಟ್ಕೊಳ್ಳೋಣ ಅಂತಿದ್ರಾಗ ಚಪಾತಿಗೆ, ರೊಟ್ಟಿಗೆ ಮತ್ತು ಅನ್ನಕ್ಕದು ಸೈಡ್ ಡಿಶ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ. ಇವು ಕ್ರಿಸ್ಪಿಯಾಗಿ ವೆರಿ ಟೇಸ್ಟಿಯಾಗಿ ಬರ್ತಾವೆ. ಸ್ವಲ್ಪ ಚಟ್ಪಟ್ ಅಂತ ಹೇಳಿ ಆಮ್ಚೂರ್ ಪೌಡ್ರ್ ಅದು ಜಾಸ್ತಿ ಹಾಕಿದ್ವಿ ಅಂದ್ರೆ ಇನ್ನೂ ಮಸ್ತ್ ಟೇಸ್ಟ್ ಕೊಡ್ತಾವೆ. ಸೊ ಬರ್ರಿ ಈಗ ನಾ ಇವನ್ನ ಮೀಡಿಯಮ್ ಫ್ಲೇಮ್ನಾಗ ಡೀಪ್ ಫ್ರೈ ಮಾಡ್ಕೊಂಡು ಸಿಗ್ತೇನಂತ. ಓಕೆ, ಇವು ಡೀಪ್ ಫ್ರೈ ಆಗಿ ರೆಡಿಯಾಗ್ಯಾವ ನೋಡ್ರಿ. ನಾ ಈಗ ಇವನ್ನ ಒಂದು ಟಿಶ್ಯೂ ಪೇಪರ್ ಮೇಲೆ ತಗೋತೇನಂತ. ಭಾರಿ ಕ್ರಿಸ್ಪಿಯಾಗಿ ಬಂದವು, ಕ್ರಂಚಿಯಾಗಿರ್ತಾವೆ. ಇವನ್ನ ಒಂದು ಟಿಶ್ಯೂ ಪೇಪರ್ ಮೇಲೆ ತಗೊಂಡು ನಾವು ಉಳ್ದಿರೋದನ್ನು ಎಲ್ಲ ಇದೇ ಥರ ಡೀಪ್ ಫ್ರೈ ಮಾಡ್ಕೊಂಡು ಸಿಗ್ತೇನಂತ. ಸೊ ಎಲ್ಲ ಬೆಂಡೆಕಾಯಿನೂ ಫ್ರೈ ಮಾಡಿ ರೆಡಿ ಮಾಡ್ಕೊಂಡೇನು ನೋಡ್ರಿ. ಈಗ ನಾನು ಇವನ್ನ ಒಂದು ಬೌಲಿಗೆ ಹಾಕೋತೇನಂತ. ಎಲ್ಲ ಬೆಂಡೆಕಾಯಿನೂ ಈ ಥರ ಒಂದು ಬೌಲಿಗೆ ಹಾಕೋತೇನೆ ನಾ ಈಗ. ನೆಕ್ಸ್ಟ್ ಈಗ ನಾ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಹಾಕೋತೀನಿ. ಆಮ್ಚೂರ್ ಪೌಡ್ರನ್ನೂ ಹಾಕೋಬೋದು ಮತ್ತು ಕಾಲ ನಮಕ್ನೂ ಹಾಕೋಬೋದು. ನಾ ಚಾಟ್ ಮಸಾಲ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡೆ ಅಂದ್ರೆ ಭೇಂಡಿ ಫ್ರೈ ರೆಡಿ ಆಗ್ಯಾವ ನೋಡ್ರಿ. ಬರ್ರಿ ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಡಿಫ್ರೆಂಟ್ ಆಗಿರುವ ವೆರಿ ಟೇಸ್ಟಿಯಾಗಿರುವಂಥ ಭೇಂಡಿ ಫ್ರೈ ರೆಡಿ ಆಗ್ಯಾವು. ಸೈಡ್ ಡಿಶ್ ಆಗಿ ಭಾರಿ ಮಸ್ತ್ ಕಾಂಬಿನೇಷನ್ ಆಗ್ತಾವೆ. ನೀವು ಮನೆ ಒಳಗೆ ಮಾಡಿರಿ ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.